ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವಿಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವತ್ತು ಬಂದು ನಮ್ಮ ಹಾಗಲಕಾಯಿ ಗಿಡದಲ್ಲಿ ದೋಣಿಗಳಲ್ಲಿ ಒಂದು ಕಳೆ ಕೀಳ್ತಾ ಇದ್ವಿ. ಅಂದರೆ ಇವತ್ತು ಒಂದು ಕಳೆ ಹೊರಿತಾ ಇಲ್ವಾ, ಆಲ್ಮೋಸ್ಟ್ ಹೇಳಂದರೆ ಕೈಯಲ್ಲಿ ಕಳೆನ ಕೀಳ್ತಾ ಇದ್ದೀವಿ. ಓಕೆ ಬನ್ನಿ, ಇವತ್ತು ನಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸ್ಕೊಂಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತು ಏನಂದರೆ ನಾನು ಕಳೆ ಕಿತ್ಕೊಬರ್ತಾಯಿದ್ದೀನಿ. ನನ್ನ ಮೊಬೈಲ್ ಬಂದು ಇವತ್ತು ವೀಡಿಯೋ ನಮ್ಮಮ್ಮ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮಮ್ಮ ಹಿಡ್ದು ನಿಂತ್ಕೊಂಡಿದ್ದಾರೆ. ಯಾವ ಮಟ್ಟಕ್ಕೆ ವೀಡಿಯೋ ಮಾಡಿದಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಹೇಳಬೇಕಾದ್ರೆ ನೋಡೋಣ ಬನ್ನಿ. ಇವತ್ತು ನಮ್ಮಮ್ಮ ಕ್ಯಾಮ್ರಾಮ್ಯಾನ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಓಕೆ ಬನ್ನಿ, ಇವತ್ತು ವೀಡಿಯೋನ ಶುರು ಮಾಡೋಣ.
ಸಾಕು. ಓಕೆ ಫ್ರೆಂಡ್ಸ್, ಅಂದರೆ ನಮ್ಮ ರೋಟೀನ್ ಇವತ್ತು ಈ ರೀತಿಯಾಗಿತ್ತು. ಅಂದರೆ ಇವತ್ತು ಕ್ಯಾಮ್ರಾಮ್ಯಾನ್ ಆಗಿ ವರ್ಕ್ ಮಾಡಿದ್ದಂದರೆ ನಮ್ಮಮ್ಮ ಅಂತಲೇ ಹೇಳ್ಬೋದು. ನಮ್ಮಮ್ಮ ಕ್ಯಾಮ್ರಾ ಇಟ್ಕೊಂಡಿದ್ರು ಇಷ್ಟೊತ್ತು. ಇವಾಗ ನಾನು ಸ್ವಲ್ಪ ಮುಂದೆ ಬಂದಿದ್ದೀನಿ, ಅವ್ರು ಸ್ವಲ್ಪ ಹಿಂದೆ ಬರ್ತಾ ಇದ್ದಾರೆ, ಕಳೆ ಕೀಳ್ತಾ ಇದ್ದಾರೆ ಅವರು ಕೂಡ. ಅಂದರೆ ಒಬ್ಬರು ಆ ಕಡೆ ಒಬ್ಬರು ಈ ಕಡೆ ಆ ರೀತಿಯಾಗಿ ಕಿತ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಇದು ನೆರಳಿಗೆ ನಾಸ್ಲು ಬಂದಿರೋದು ಒಂದೊಂದು. ಏನಂದರೆ ಹೊರವಾರಿನಲ್ಲಿ ಹೊರೆಯೋಕೆ ಹೋದರೆ ಬೇರುಗಳೆಲ್ಲ ಟಚ್ ಆಗುತ್ತೆ, ಬೇರುಗಳಿಗೆಲ್ಲ ಕದಲುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಕೈಯಲ್ಲಿ ಕೀಳ್ತಾ ಇದ್ದೀವಿ. ಓಕೆ, ಏನಂತ ಕಳೆ ಏನು ಹೆವಿ ಕಳೆ ಇಲ್ಲ, ಎಲ್ಲೋ ಒಂದೊಂದಿರೋದು, ಅದನ್ನು ಕೈಯಲ್ಲಿ ಕಿತ್ಕೊಂಡು ಈ ರೀತಿಯಾಗಿ ಹೋಗ್ತಾ ಇದ್ದೀವಿ. ವೆದರು ಅಷ್ಟೇ ತುಂಬಾ ಚೆನ್ನಾಗಿದೆ, ಒಳ್ಳೆ ಮೋಡ ಮುಚ್ಕೊಂಡಿದೆ, ಆಗಾಗ ಸಿನ್ಕುಗಳು ಉದುರ್ತಾ ಇದೆ. ಇದೇನು ಸೈಕ್ಲಾನೋ ಅಥವಾ ಚಿಕ್ಕ ದೀಪಾವಳಿ ಜಡಿನೋ ಒಂದು ಕೂಡ ಗೊತ್ತಿಲ್ಲ. ನೋಡಬೇಕು, ಏನಾದರೂ ಆಗಿರಲಿ, ಒಳ್ಳೆ ವೆದರ್ ಅಂತೂ ಸಖತ್ತಾಗಿ ತುಂಬಾ ಚೆನ್ನಾಗಿದೆ. ಬೆಳಗಿಂದ ಒಂಚೂರು ಕೂಡ ಬಿಸಿಲೆಲ್ಲ ಆರಾಮಾಗಿ ಒಳ್ಳೆ ವೆದರ್ ಅಂತಲೂ ಇದೆ ಅಂತಲೇ ಹೇಳ್ಬೋದು. ಓಕೆ, ಇವತ್ತು ಈ ರೀತಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಬಂದು ಹಲ್ಲು ಕೀಳ್ತಾ ಇದ್ದಾರೆ ನೋಡಿ, ಅಲ್ಲಿ ಕಿತ್ಕೊಬತ್ತಾ ಇದ್ದಾರೆ. ಈ ರೀತಿಯಾಗಿ ಕಿತ್ಕೊಂಡು ಹೋಗ್ತಾ ಇದ್ವಿ. ಅಂದರೆ ಇನ್ನೊಂದಿಷ್ಟಿದೆ, ಇವಾಗ ಆಲ್ಮೋಸ್ಟ್ ಎಲ್ಲ ಆಗಿದೆ ನೋಡಿ. ಕಿತ್ತಿರೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಏನಪ್ಪ ವೆಂಕಟೇಶ್ ಆಗ್ಲ ಗಿಡ ಎಲ್ಲ ಈ ರೀತಿಯಾಗಿ ಹಣ್ಣೆಲೆ ಆಗಿಬಿಟ್ಟಿದೆ ಅಂತ ತಿಳ್ಕೊಂಡ್ರ. ಇದು ಏನಂದರೆ ಮೊನ್ನೆ ಸಿಕ್ಕಾಪಟ್ಟೆ ಒಂದು ಜಡಿ ಹಿಡ್ದಿತ್ತು ನೋಡಿ, ಆ ಒಂದು ಜಡಿ ಟೈಮಲ್ಲಿ ಈ ರೀತಿಯಾಗಿ ಆಗಿದ್ದು. ಅಂದರೆ ಇಷ್ಟು ಬೇಗ ಹಣ್ಣೆಲೆ ಬೀಳ್ತಾರಿಲ್ಲ, ಆದರೆ ಬಿದ್ದುಬಿಟ್ಟಿದೆ. ಯಾಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಒಂದು ಜಡಿ ತ್ಯಾಮ ಜಾಸ್ತಿ ಆಗೋಗಿ ಅದಕ್ಕೋಸ್ಕರ ಈ ರೀತಿಯಾಗಿ ಹಣ್ಣೆಲೆ ಬಿದ್ದೋಯ್ತು. ಇಲ್ಲಾಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸಿರೋದೆಲ್ಲ ಗ್ರೀನ್ ಆಗಿರಬೇಕಾಗಿತ್ತು ಇಷ್ಟೊತ್ತು ನಮ್ಮ ತೋಟ. ಆದರೆ ಏನು ಮಾಡೋದು, ಮಳೆ ಸಿಕ್ಕಾಪಟ್ಟೆ ಇಟ್ಕೊಂಡು ಈ ರೀತಿಯಾಗಿ ಆಗ್ಬಿಟ್ಟಿದೆ. ಓಕೆ, ಏನು ಮಾಡೋಕ್ಕಾಗಲ್ಲ, ವೆದರು ಯಾವ ರೀತಿಯಾಗಿರುತ್ತೋ ಆ ರೀತಿಯಾಗಿ ಹೋಗ್ತಾ ಇರಬೇಕು. ಅಂದರೆ ಫ್ರೆಂಡ್ಸ್, ಮಳೆ ಇಲ್ಲ ಅಂದರೂ ಪ್ರಾಬ್ಲಮ್ಮು, ಮಳೆ ಜಾಸ್ತಿ ಆದರೂ ಕೂಡ ಪ್ರಾಬ್ಲಮ್ಮು. ಸಾಧಾರಣವಾಗಿದ್ದರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇರೋದಿಲ್ಲ. ಒಂದು ವೇಳೆ ಮಳೆ ಜಾಸ್ತಿ ಆದರೂ ಪ್ರಾಬ್ಲಮ್ಮು, ಮಳೆ ಕಮ್ಮಿ ಆದರೂ ಪ್ರಾಬ್ಲಮ್ಮು, ಇದೇ ರೀತಿಯಾಗಿರುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಂಗೆ ವೆದರ್ ಬರೋದಿಲ್ಲ, ವೆದರ್ ಬಂದಂಗೆ ನಾವಿರಬೇಕಾಗುತ್ತೆ ಅಲ್ವಾ. ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಸುಮ್ಮನೆ ಹಣ್ಣೆಲೆ ಬಿದ್ದಿದೆ ಅಷ್ಟೇ, ಮೇಲೆ ಎಲ್ಲ ತುಂಬ ಟಾಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ನೋ ಪ್ರಾಬ್ಲಮ್, ಅದಕ್ಕೇನು ತಲೆ ಕೆಡಿಸ್ಕೊಳಂಗಿಲ್ಲ. ಟೈಮ್ ಟು ಟೈಮ್ ಔಷಧಿ ಬೇಸಾಯ ಇದೆಲ್ಲ ಕೊಟ್ಕೊಂಡು ಟೈಮ್ ಟು ಟೈಮ್ ನಾವೇನು ಕೆಲಸ ಮಾಡಬೇಕು ಮಾಡ್ಕೊಂಡು ಹೋಗ್ತಾ ಇದ್ವಿ. ಓಕೆ, ವೆದರ್ ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕೋಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಓಕೆ, ನೋಡಿದ್ರಲ್ಲ ಇವತ್ತಿನ ನನ್ನ ಒಂದು ವ್ಲಾಗ್, ಇವತ್ತಿನ ನಮ್ಮ ಒಂದು ರೋಟೀನ್ ಹೇಗಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ರಶ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ನಮ್ಮ ಡೈಲಿ ರೋಟೀನ್ ಹೇಗಿತ್ತು ಅಂತ. ಓಕೆ, ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗನಿಂದ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.